ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಸಳೆ ಸೊಪ್ಪು ಅಥವಾ ಬಾಯಿ ಬಸಳೆ ಅಂತಲೂ ಕರೀತಾರೆ ಇದಕ್ಕೆ. ಇದರಲ್ಲಿ ಒಂದು ನಾನು ಮಜ್ಜಿಗೆ ಹುಳಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನೋಡಿ, ಬಸಳೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತುಪ್ಪ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದ್ರ ಸ್ವಲ್ಪ ಲೋಳಿ ಅಂಶ ಜಾಸ್ತಿ, ಸ್ವಲ್ಪ ಕಡಿಮೆ ಆಗುತ್ತೆ ಈಗ ಹುರ್ಕೊಂಡ್ರೆ. ಮತ್ತು ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ ಉದ್ದು ಹಾಕಿದ್ರೆ. ಇದನ್ನು ಬೇಗ ಆಗುತ್ತೆ, ಇದು ತುಂಬ ಹೊತ್ತೇನು ತಗೊಳ್ಳಲ್ಲ. ಇದಕ್ಕೆ ಒಂದು ಖಾರ ಮಾಡ್ಕೋಬೇಕು ನಾವು. ಆ ಖಾರಕ್ಕೆ ನಾನೀಗ ತೆಂಗಿನಕಾಯಿ, ಹಳದಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಧನಿಯಾ, 1 ಸ್ಪೂನ್ ಎಳ್ಳು, ಆಮೇಲೆ ತೊಗರಿಬೇಳೆ 1 ಸ್ಪೂನು, ಕಡಲೆಬೇಳೆ ಒಂದು ಅರ್ಧ ಸ್ಪೂನು, ಎರಡೂ ಕೂಡ ನೆನೆ ಹಾಕಿದ್ದೆ ನಾನು ಹಾಫ್ ಆನ್ ಅವರ್ ಮುಂಚೆನೇ. ಅದು ಚೆನ್ನಾಗಿ ನೆಂದಿದೆ. ಈಗ ಅದನ್ನು ಕೂಡ ಹಾಕ್ಕೊಂಬಿಡೋಣ. ಈಗ ಅದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಅದನ್ನ ಈ ಕಡೆ ನೋಡಿ, ಬಸಳೆ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಅದನ್ನು ತೆಕ್ಕೊಳ್ತಾ ಇದ್ದೀನಿ. ಈಗ ಇದೇ ಬಾಣಲಿಗೆ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ. ನೋಡಿ, ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಮಸಾಲೆನ. ಈಗ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು 1 ಸ್ಪೂನು, ಒಂದರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಈಗ ಜೀರಿಗೆ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ಆದಮೇಲೆ ಈಗ ರುಬ್ಬಿಟ್ಕೊಂಡಿರೋ ಖಾರ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಎಣ್ಣೆನಲ್ಲೇ ಬಾಡಿಸ್ಕೊಳ್ಳೋಣ. ಚೂರು ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೆ. ಚೂರು ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸಾಕು. ಇವಾಗ ಇದಕ್ಕೆ ಬಸಳೆ ಸೊಪ್ಪು ಹಾಕ್ಕೊಳ್ಳೋಣ. ಹುರಿದಿಟ್ಟಿರೋ ಬಸಳೆ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಹೆಲ್ತಿ ಕೂಡ. ಹೀಟಾದಾಗ ಇದನ್ನು ಊಟ ಮಾಡಿದ್ರೆ, ಬಾಯಲ್ಲೆಲ್ಲ ಹುಣ್ಣಾದಾಗ ಇದನ್ನು ಊಟ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಒಂದು ಅರ್ಧ ಲೋಟ ಮಜ್ಜಿಗೆ ಹಾಕ್ಕೊಂಡೆ. ತುಂಬ ತಂಪು ಇರೋವಂಥ ಪದಾರ್ಥ ಇದು. ಒಂದು ಕುದಿ ಕುದ್ದ ತಕ್ಷಣ ಈಗ ಆಫ್ ಮಾಡೋಣ. ಈಗ ಆಯ್ತಿದು. ನಾನು ಆವಾಗಲೇ ಒಗ್ಗರಣೆ ಹಾಕ್ದಾಗ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಅದನ್ನೇ ಇವಾಗ ಹಾಕ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟ ಆದರೆ ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.